ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇಷ್ಟಪ್ರದವಾದಂತಹ ದೇವರುಗಳನ್ನು ಆರಾಧನೆ ಮಾಡುವುದರಿಂದ ನಮಗಾಗುವಂತಹ ಅನುಕೂಲತೆಗಳೇನು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂತಹ ಪ್ರತಿಯೊಬ್ಬ ಸೇವಾ ನಿರತರಾದ ಸೈನಿಕ ಸನ್ಮಿತ್ರರಿಗೂ, ದೇಶದ ಅಭಿವೃದ್ಧಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ನೀಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಭಿಲಾಷೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೇ ಉತ್ತರಾಯಣಿ ಶಿಶಿರ ಋತುವಿನ ಅದರಲ್ಲೂ ಕೂಡ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಪಾಡ್ಯಮಿ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಇನ್ನು ವಿಶೇಷವಾಗಿ ಒಬ್ಬಾಯುಕ್ತವಾಗಿ ಉತ್ತರ ನಕ್ಷತ್ರ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಉತ್ತರ ನಕ್ಷತ್ರ ಬುಧವಾರ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲೂ ಕೂಡ ಪಾಡ್ಯಮಿ ತಿಥಿ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಏನಪ್ಪಾ ಅಂದರೆ, ಈ ಪಾಡ್ಯಮಿ, ಅಷ್ಟಮಿ, ನವಮಿ ಹಾಗೆ ವಿಶೇಷವಾಗಿ ಈ ಷಷ್ಠಿ ತಿಥಿಗಳಲ್ಲಿ ಸ್ವಲ್ಪ ವಾಹನ ಚಾಲನೆ ಮಾಡ್ತಾ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರ ವಹಿಸಿ. ಯಾಕಂದರೆ ಯಥೇಚ್ಛವಾಗಿರ್ತಕ್ಕಂಥ ಅವಘಡಾದಿಗಳು ಸಂಭವಿಸಬಹುದಾಗಿರ್ತಕ್ಕಂಥ ಈ ಒಂದು ಕಾಲಗಳಲ್ಲಿ ಸ್ವಲ್ಪ ವಿಷಯುಕ್ತವಾಗಿರ್ತಕ್ಕಂಥ ಪಾಡ್ಯಮಿ ತಿಥಿಯಲ್ಲಿ ಇರ್ತಕ್ಕಂಥದ್ದು. ಈ ತಿಥಿಗೆ ಅಗ್ನಿದೇವತೆ ಅಧಿದೇವತೆ ಆಗಿರ್ತಕ್ಕಂಥವನಾಗಿರ್ತಾನೆ. ಹಾಗಾಗಿ ಅಗ್ನಿ ಅವಘಡಾದಿಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನೆನ್ನೆ ತಾನೇ ಗ್ರಹಣ ಆಗಿದೆ. ನಿನ್ನೆ ಗ್ರಹಣದ ನಿಮಿತ್ತವಾದಂಥ ಒಂದು ಅಷ್ಟು ಅಗ್ನಿ ಅವಘಡಾದಿಗಳು ಕೂಡ ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ಬೇಸಿಗೆ ಕಾಲ ಆದುದರಿಂದ ಸ್ವಲ್ಪ ವಾಹನಗಳನ್ನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಅನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಇವತ್ತಿನ ದಿನವನ್ನು ನೋಡಿದಾಗ ಬುಧವಾರ, ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ನಕ್ಷತ್ರ ಕಾರಕನಾಗಿರ್ತಕ್ಕಂಥವನು ರವಿ, ಆದರೆ ದಿನದ ಕಾರಕನಾಗಿರ್ತಕ್ಕಂಥವನು ಬುಧನು. ಹಾಗಾಗಿ ಈ ಬುಧಾದಿತ್ಯ ಯೋಗ ಇರ್ತಕ್ಕಂಥದ್ದು. ಬುಧ ಮತ್ತೆ ಆ ಸೂರ್ಯನ ಪ್ರಖರತೆ ಏನಪ್ಪಾ ನಮಗೆ ಬದುಕಿನಲ್ಲಿ ಕೊಡ್ತಕ್ಕಂಥದ್ದು ಅಂದರೆ, ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಸ್ವಭಾವವನ್ನ, ಯಾವುದಾದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಹಲವಾರು ಅಡಚಣೆಗಳು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಮಾಡಬೇಕಾ, ಮಾಡಬಾರ್ದಾ, ಮಾಡ್ಲಾ, ಬೇಡವಾ ಅಂತಕ್ಕಂಥ ಈ ಜಿಜ್ಞಾಸೆಗಳು ನಿಮ್ಮ ಮನಸ್ಸಿನಲ್ಲಿದ್ದಾಗ ಒಂದಷ್ಟು ಸಮಯವನ್ನು ನೀವು ವ್ಯಯಿಸ್ತಕ್ಕಂಥವ್ರು ಆಗ್ತೀರಾ. ಹಾಗಾಗಿ ಈ ಎಲ್ಲ ಜಿಜ್ಞಾಸೆಗಳನ್ನ ನೀವು ತದೇಕವಾಗಿ ನಿಮ್ಮ ಸ್ಫುಟತ್ವ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಅಗಾಧವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣಬೇಕಾದ್ರೆ ವಿಶೇಷವಾಗಿ ದೃಢ ನಿರ್ಧಾರಗಳನ್ನು ಮಾಡಬೇಕು. ಈ ದೃಢ ನಿರ್ಧಾರಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಬುಧವಾರ, ಉತ್ತರ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ರವಿ ಆಗಿರೋದ್ರಿಂದ ರವಿಗೆ ಪರಮೋತ್ತಮವಾಗಿರ್ತಕ್ಕಂಥವನು ಸಾಕ್ಷಾತ್ ವೀರಭದ್ರನು. ಹಾಗಾಗಿ ಯಾರು ವೀರಭದ್ರನ ಆರಾಧನೆಯನ್ನ ಈ ಪಾಡ್ಯಮಿ ತಿಥಿಗಳಲ್ಲಿ, ವಿಶೇಷವಾಗಿ ಅಷ್ಟಮಿಗೆ ನಾವು ಕಾಲಭೈರವನ ಆರಾಧನೆಯನ್ನು ಮಾಡ್ತೀವಿ, ಪಾಡ್ಯಮಿ ದಿವಸದಲ್ಲಿ ವೀರಭದ್ರನ ಆರಾಧನೆಯನ್ನು ಮಾಡಬೇಕು. ಭೈರವಂ ಭೈರವಾಕಾರಂ ಭದ್ರಂ ಭದ್ರೀಶ್ವರಂ ಭಜೆ ರುದ್ರಂ ರುದ್ರಗಣಾಧೀಶಂ ವೀರಭದ್ರಂ ಅಹಂ ಭಜೆ ಅಂತೇಳಿ ರುದ್ರಗಣಾಧೀಶನಾಗಿರ್ತಕ್ಕಂಥ ವೀರಭದ್ರನ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ನೀವು ಆಲೋಚನೆಗಳನ್ನ ಎರಡು ಮನಸ್ಥಿತಿಗಳಲ್ಲಿ ಇಟ್ಕೊಂಡಿರ್ತೀರೋ ಒಂದು ಏಕಮೇವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳುವ ಹಾಗೆ ವೀರಭದ್ರನ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಆ ವೀರಭದ್ರನ ದರ್ಶನವನ್ನು ಮಾಡಿ ಇವತ್ತು ಸಾಧ್ಯವಾದರೆ ವೀರಭದ್ರನಿಗೆ ವಿಶೇಷವಾಗಿರ್ತಕ್ಕಂಥ ನೀಲಿ ಹೂವನ್ನ
ತಗೊಂಡೋಗಿ ವೀರಭದ್ರನ ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು, ಬಿಳಿ ಎಳ್ಳು ಮತ್ತು ಬೆಲ್ಲಯುಕ್ತವಾಗಿ ವೀರಭದ್ರನಿಗೆ ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು, ರವೆ ಉಂಡೆಯನ್ನ ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು ವೀರಭದ್ರನ ಸನ್ನಿಧಾನಕ್ಕೆ. ಈಗ ಈ ರೀತಿಯಾಗಿ ಮಾಡ್ತಕ್ಕಂಥ ವಿಧಾನದಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಆ ಸದೃಢತೆ ಮತ್ತು ನಿಶ್ಚಲವಾಗಿರ್ತಕ್ಕಂಥ ಒಂದು ವ್ಯವಹಾರಿತವಾಗಿರ್ತಕ್ಕಂಥ ವಿಚಾರಾದಿಗಳನ್ನ ನೀವು ತೆಗೆದುಕೊಳ್ಳುವಂಥ ಸಾಧ್ಯತೆಯನ್ನ ವೀರಭದ್ರನ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಮಾಡಿ ಅನುಭವದ ಮಾತು ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಬುಧವಾರ ಪಾಡ್ಯಯುಕ್ತವಾಗಿ ಬಂದಿರತಕ್ಕಂಥದ್ದು, ಉತ್ತರ ನಕ್ಷತ್ರಕಾರಕನಾಗಿರ್ತಕ್ಕಂಥ ರವಿಯ ಪ್ರಾರ್ಥನೆ: ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಎಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮಾನಾದಿಗಳನ್ನು ದೂರ ಮಾಡುವ ಹಾಗೆ ನವಗ್ರಹಗಳ ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ರಾಶಿ ಫಲವನ್ನು ನೋಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಂಪತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಧನಾಗಮನ ಆಗ್ತಕ್ಕಂಥದ್ದು, ಹೂಡಿಕೆಗಳಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಗೃಹ ನಿರ್ಮಾಣ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ ಜೊತೆಗೆ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸರ್ಕಾರದ ಸಾಮ್ಯತೆಯಲ್ಲಿರ್ತಕ್ಕಂಥ ಕ್ಷೇತ್ರಾದಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿರೋಧಗಳು ಉಟ್ಕೊಳ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ವಿವಾಹಾದಿ ಕಾರ್ಯಾದಿಗಳಿಗೆ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಿ. ಇನ್ನು ವೆಚ್ಚಗಳ ಬಗ್ಗೆ ಕೂಡ ಸ್ವಲ್ಪ ಕಡಿವಾಣ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ, ರಾಮಚಂದ್ರನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ಧನ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಸ್ವಲ್ಪ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಂತಾನ ಅಪೇಕ್ಷೆಗಳಿಗೂ ಕೂಡ ಇವತ್ತಿನ ದಿವಸ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಮಿಥುನ ರಾಶಿಯವರು ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಕೃಷ್ಣನ ದರ್ಶನವನ್ನು ಮಾಡುವುದರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದು. ರಹಸ್ಯ ಶತ್ರುಗಳು ನಿಮ್ಮನ್ನ ತೇಜವಧೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚಿಂತೆಗೀಡಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ಪ್ರಭಾವಶಾಲಿಗಳನ್ನು ಭೇಟಿ ಆಗ್ತಕ್ಕಂಥ ಸುಯೋಗ. ಕಟಕ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಾವು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ಇಷ್ಟಪ್ರದವಾದ ದೇವರುಗಳು ಅಂದರೆ ನಮಗೆ ಕೆಲವರಿಗೆ ಒಬ್ಬೊಬ್ಬರಿಗೂ ಒಂದು ಆರಾಧ್ಯ ದೈವ ಅನ್ನೋದಿರುತ್ತೆ ಗುರುಜಿ. ಅದರ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಅದೆಲ್ಲ ಸಿದ್ಧಿ ಆಗುತ್ತಾ ಗುರುಜಿ? ನೋಡಿ, ಮನುಷ್ಯನಿಗೆ ಬಹಳ ಮುಖ್ಯವಾಗಿ ವ್ಯವಹಾರಿಕ ಜೀವನ ಅಂತಕ್ಕಂಥದ್ದು ಪರಮಶ್ರೇಷ್ಠವಾದದ್ದು. ವ್ಯವಹಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಲೌಕಿಕ ಬದುಕಿನಲ್ಲಿ ವ್ಯವಹಾರ ಅಂತಕ್ಕಂಥದ್ದು ನಮ್ಮ ಬದುಕನ್ನ, ನಮ್ಮ ಅಸ್ಥಿರತೆಯನ್ನ ಸ್ಥಿರವಾಗಿ ನಿಲ್ಲಿಸ್ತಕ್ಕಂಥದ್ದು ಒಂದು ಸ್ಥಾನಮಾನ ಅಂತಕ್ಕಂಥದ್ದು. ಈ ಸ್ಥಾನಮಾನ ಅಂತಕ್ಕಂಥದ್ದು ಎಲ್ಲಿಂದ ಸಿಗುತ್ತೆ? ನಾವು ತೆಗೆದುಕೊಳ್ಳುವ ನಿರ್ಧಾರಗಳಿಂದ, ನಾವು ಮಾಡುವ ಕೆಲಸದಿಂದ, ನಾವು ಆಲೋಚಿಸುವ ಆಲೋಚನೆಗಳಿಂದ ಸಿಗ್ತಕ್ಕಂಥದ್ದು ನಮ್ಮ ಸ್ಥಾನಮಾನಾದಿಗಳು ಅಲ್ವಾ? ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅವರು ಸದೃಢವಾಗಿ ನಿರ್ಧಾರವನ್ನು ಮಾಡಿದಾಗ ಆ ನಿರ್ಧಾರದಿಂದ ಅವರ ಬದುಕು ಸುಭದ್ರವಾಗುತ್ತೆ, ಆನಂದವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದಕ್ಕೆ ಪ್ರೇರಕವಾಗಿ ತಂದೆ ತಾಯಿಗಳು ನಿಲ್ಲಬೇಕಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಬದುಕಿನಲ್ಲಿ ಪ್ರೇರಕವಾಗಿ ಹೇಗೆ ತಂದೆ ತಾಯಿಗಳು ನಿಲ್ತಾರೋ ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ನಾವು ನಂಬುವಂತಹ ದೇವತೆಗಳು ಕೂಡ ನಿರಂತರವಾಗಿ ನಮ್ಮ ರಕ್ಷಣೆಗೆ ನಿಲ್ತಾರೆ. ಆ ಕಾರಣದಿಂದಾನೇ ಕೆಲವರಿಗೆ ಬನಶಂಕರಿ ಅಂದ್ರೆ ತುಂಬಾ ಇಷ್ಟ, ಅನ್ನಪೂರ್ಣೇಶ್ವರಿ ಅಂದ್ರೆ ತುಂಬಾ ಇಷ್ಟ, ಆಂಜನೇಯ ಅಂದ್ರೆ ತುಂಬಾ ಇಷ್ಟ, ಮಹಾವಿಷ್ಣು ಅಂದ್ರೆ ತುಂಬಾ ಇಷ್ಟ. ಈ ಇಷ್ಟಪ್ರದವಾಗಿರ್ತಕ್ಕಂಥ ದೇವತೆಗಳನ್ನ ನಮ್ಮ ಜೊತೆಯಲ್ಲಿ ಅವ್ರು ಹೇಗಿರ್ತಾರಪ್ಪ ಅಂದ್ರೆ ಹಾಸಿಗೆ ದಿಂಬಿನಾಗಿರ್ತಾರೆ. ಇದು ಅನುಭವಕ್ಕೆ ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬರದೇ ಇರತಕ್ಕಂಥದ್ದಾಗಿರುತ್ತೆ. ನೀವು ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ದಾಗ ಆ ಕೆಲಸವನ್ನ ಆಲೋಚಿಸುತ್ತಾ ನೀವು ಮಲಗಿದಾಗ ಅಥವಾ ನೀವು ಅದರೊಟ್ಟಿಗೆ ನೀವು ಸಮಯವನ್ನು ವ್ಯಯಿಸ್ತಾ ಇದ್ದಾಗ ಅದು ಯಾವುದೋ ಒಂದು ಅದ್ಭುತ ಶಕ್ತಿಯಾಗಿ ಪ್ರೇರಣೆಯಾಗಿ ನಿಮಗೆ ಆ ಕೆಲಸ ಸುಸೂತ್ರವಾಗಿ ನೆರವೇರುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಒಂದು ಮಾರ್ಗವನ್ನ ನಾವು ಮಾಡಬೇಕಾದ್ರೆ, ಈಗ ರಾಜಮಾರ್ಗ ಅಂತ ಕರಿತೀವಿ. ಮಾರ್ಗ ಅಂದ್ರೆ ನಮ್ಮ ಬದುಕಿನ ಮಾರ್ಗದೊಂದಿಗೆ ನಮಗೊಂದಷ್ಟು ಏನಂದ್ರೆ ಅಡೆತಡೆಗಳಿದ್ದೇ ಇರತಕ್ಕಂಥದ್ದಾಗಿರುತ್ತೆ. ಈ ಅಡೆತಡೆಗಳಿಗೆ ಗ್ರಹಗಳ ಕಾರಣೀಭೂತರಾದರೂ ಕೂಡ ನಮ್ಮ ದೈವ ಅಂತಕ್ಕಂಥದ್ದು, ನಾನು ನಂಬಿರತಕ್ಕಂಥ ದೇವರು ಖಂಡಿತ ನನ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನಾವು ನಂಬುವಂತಹ ದೇವರು, ಯಾವ ದೇವರು ರೂಪವನ್ನ ನಾವು ನಾಮವನ್ನ ಸ್ಮರಣೆ ಮಾಡ್ತೀವೋ
ಆ ರೂಪ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆದ್ರೆ ನಾವು ಯಾರು ದೇವರನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ನೋಡ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ರೂಪನೇ ಇಲ್ಲ, ಅವನು ನಿರಾಕಾರ ಸ್ವರೂಪನು, ಪರಬ್ರಹ್ಮ ತೇಜೋಮಯುಕ್ತನ ತೇಜೋ ಸ್ವರೂಪನವನು. ಅಂದ್ರೆ ಬೆಳಕಿನ ರೂಪದಲ್ಲಿ ನಮಗೆ ಕಾಣ್ತಾನೆ. ಸೂಕ್ಷ್ಮ ರೂಪದಲ್ಲಿ ಹಲವಾರು ಸೂಕ್ಷ್ಮ ರೂಪಗಳಲ್ಲಿ ಕಾಣ್ತಕ್ಕಂಥ ನಿದರ್ಶನಗಳು ನಮ್ಮ ಹತ್ರ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ನಾವು ನಂಬಿಕೆ ಮಾಡಿರ್ತಕ್ಕಂಥ ದೇವರು ಯಾರಿದ್ದಾರೋ, ಬಹಳ ಮುಖ್ಯವಾಗಿ ಆಂಜನೇಯ ನಾವು ಇವತ್ತು ತಗೊಳ್ಳೋಣ, ಬುಧವಾರ, ಅದಕ್ಕೋಸ್ಕರನೇ ವಿಷ್ಣು ಆಂಜನೇಯನ ಆರಾಧನೆ ಏನು ಅಂತ. ಇದೇನಿದು, ರಾಮನ ಭಕ್ತನಾಗಿರ್ತಕ್ಕಂಥ ಆಂಜನೇಯನನ್ನ ವಿಷ್ಣು ಆರಾಧನೆ ಹೇಗೆ ಮಾಡ್ತಕ್ಕಂಥದ್ದು ಅಂದ್ರೆ, ಆಂಜನೇಯ ಅಂತಕ್ಕಂಥವನು ರಾಮ ಭಕ್ತನು. ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದಿನ ಭಾಗದಲ್ಲಿ ತಿಳಿಸೋಣ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ಯೋಗ. ಅದರಲ್ಲೂ ಕೂಡ ಪ್ರಾಪಂಚಿಕ ವ್ಯವಹಾರ ವಿಚಾರಾದಿಗಳಲ್ಲಿ ಸ್ವಲ್ಪ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪಾಲುದಾರಕ ವ್ಯವಹಾರಾದಿಗಳನ್ನ ಇವತ್ತಿನ ದಿವಸ ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ಸ್ವಲ್ಪ ದೇಹ ಬಾಧೆ ಆಗ್ತಕ್ಕಂಥದ್ದು, ಸ್ವಲ್ಪ ದೈಹಿಕವಾಗಿರ್ತಕ್ಕಂಥ ತೊಂದರೆ ಕೂಡ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ನೇಹಿತರೊಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲಾಪಗಳನ್ನ ನೀವು ಸಮಾಲೋಚಿಸಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಮಹಾವಿಷ್ಣುವಿನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಇಂಬಡತಿ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಏನಾದ್ರೂ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಮಾನಸಿಕವಾಗಿರ್ತಕ್ಕಂಥ ಮನಸ್ಸಿನ ಅಥವಾ ಮಾತಿನ ಮೇಲೆ ಸಮಾನತೆಯನ್ನು ಕಾಣ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಪಶುಸಂಗೋಪನೆಯಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಧನದ ನಷ್ಟವೂ ಕೂಡ ಸಂಭವಿಸಬಹುದಾಗಿರ್ತಕ್ಕಂಥದ್ದು, ಹಣವನ್ನ ಕಳ್ಕೊಳ್ಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡಾದಿಗಳು ಅಥವಾ ವಿದೇಶ ಪ್ರಯಾಣವನ್ನು ಮಾಡಬೇಕು ಅನ್ಕೊಂಡಿದ್ದಂಥವ್ರಿಗೂ ಕೂಡ ಅಡಚಣೆ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ರಾಮಚಂದ್ರನ ದರ್ಶನ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ತುಳಸಿ ಅರ್ಚನೆ ಮಾಡಿಸಿ, ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿನಾಕಾರಣ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಪೇಕ್ಷಿತ ವಿಚಾರಾದಿಗಳಲ್ಲಿ ಹಿನ್ನಡೆ ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಕ್ರೀಡಾಸಕ್ತರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ವಾಹನ ಖರೀದಿಯನ್ನು ಮಾಡಬೇಕು ಅನ್ಕೊಂಡಿದ್ದಂಥವ್ರಿಗೂ ಕೂಡ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿಯವರು ಕುಲದೇವರ ಪ್ರಾರ್ಥನೆಯೊಟ್ಟಿಗೆ ಆಂಜನೇಯನ ದರ್ಶನವನ್ನು ಮಾಡಿ, ಅಸಾಧ್ಯ ಸಾಧಯಾ ಸ್ವಾಮಿನ ಅಸಾಧ್ಯಂ ತವಕಿಂಬದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಆ ರಾಮದೂತನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ಬಗ್ಗೆ ಚಿಂತೆ ಕಾಡ್ತಾ ಇರತಕ್ಕಂಥದ್ದು. ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಏನಾದ್ರೂ ನಕಾರಾತ್ಮಕ ಒಂದು ಶಕ್ತಿಗಳು ನಿಮ್ಮನ್ನ ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು. ಸಂತಾನದಲ್ಲಿ ಕೂಡ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಗಳು ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು. ಎಲ್ಲ ಪ್ರಯಾಣಾದಿ ವಿಚಾರಾದಿಗಳನ್ನ ಮಾತಿನ ಮೇಲೆ ತಸ್ಮಾತ್ ಜಾಗೃತ ಅಂತೇಳಿ ಜಾಗೃತಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಗಳು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಆರಾಧ್ಯ ದೈವ ಬೇರೆ ಇರುತ್ತೆ ಅಥವಾ ಕುಲದೈವ ಬೇರೆ ಇರುತ್ತೆ ಗುರುಜಿ. ನಮ್ಮ ಕುಲದೈವದ ಬಗ್ಗೆ ನಾವು ಎಷ್ಟೊಂದು ಸರ್ತಿ ನಿಷ್ಕಾಳಜಿಯನ್ನು ತೋರಿಸ್ತೇವೆ. ಬೇರೆ ಒಂದು ಆರಾಧ್ಯ ದೈವವನ್ನು ಇಟ್ಕೊಂಡು ಅದಕ್ಕೋಸ್ಕರ ಉಪವಾಸ ಮಾಡೋದಾಗ್ಲಿ, ಈ ರೀತಿಯಂತಹ ಕಾರ್ಯಗಳನ್ನು ಮಾಡ್ತಿರ್ತೇವೆ. ಇದರಿಂದ ನಮ್ಮ ಮನೆತನಕ್ಕೆ ಏನಾದರೂ ನಷ್ಟ ಉಂಟಾಗ್ಬೋದಾ ಗುರುಜಿ? ಸಹಜವಾಗಿ ಕಾಲ ಅಂತಕ್ಕಂಥದ್ದು ಎಲ್ಲರ ಅಧೀನ. ಅಂದ್ರೆ ನಾವೆಲ್ಲರೂ ಕೂಡ ಕಾಲದ ಅಧೀನ. ದೇವತೆಗಳೆಲ್ಲರೂ ಕೂಡ ನಾವು, ಯಾಕಂದ್ರೆ ಕಾಲ ಅಂತಕ್ಕಂಥದ್ದು ಎಲ್ಲರ ಅಧೀನ ಆದ್ರೆ ನಾವೆಲ್ಲರೂ ಕಾಲದ ಅಧೀನದಲ್ಲಿ. ಈ ಕಾಲದ ಅಧೀನದಲ್ಲಿ ಪರಮೇಶ್ವರನೇ ಪ್ರಧಾನ ಪಾತ್ರವೂ ಆಗಿರ್ತಕ್ಕಂಥದ್ದು. ಸಾಕ್ಷಾತ್ ಪರಮೇಶ್ವರನ ಅಂಶ ಎಲ್ಲ ದೇವತೆಗಳಲ್ಲೂ ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಾಘರ್ತ ಇವ ಸಂಪ್ರಪ್ತೋ ವಾಘರ್ತ ಪ್ರತಿಪತ್ತಯೇ ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನ ಮೂಲ ಕುಲ ಒಂದೇ. ನಾವೀಗ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೇವೆ. ಮನುಷ್ಯ ಅಂತಕ್ಕಂಥವ್ನು ಮಾನವನ ಜೀವನ ಅಂತಕ್ಕಂಥದ್ದು ಎಲ್ಲರದ್ದು ಒಂದೇ ಬಗ್ಗೆ ಆಗಿರುತ್ತೆ. ತಿನ್ನೋದ್ರಲ್ಲಿ ಆಹಾರದಲ್ಲಿ ವಿಭಿನ್ನತೆ ಇರ್ಬೋದು, ಓಡಾಡೋ ವಾಹನದಲ್ಲಿ ವಿಭಿನ್ನತೆ ಇರ್ಬೋದು, ಹಾಕುವ ಡ್ರೆಸ್ಸಲ್ಲಿ ವಿಭಿನ್ನತೆ ಇರ್ಬೋದು, ಬಟ್ ಪದ್ಧತಿ ಒಂದೇ ಇರುತ್ತಲ್ವಾ. ಸೊ ಸ್ಟೇಟಸ್ ಅಂತಕ್ಕಂಥದ್ದು ಸ್ಟೇಜ್ಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಹಾಗೆ ಬದುಕು ಕೂಡ ಸ್ಟೇಜ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಸ್ಟೇಜ್ಗೆ, ಯಾಕಂದ್ರೆ ಸ್ಟೇಜ್ ಅಂತಕ್ಕಂಥದ್ದು ಕುಲದೇವರ ಅನುಗ್ರಹ. ಈ ಕುಲದೇವರ ಅನುಗ್ರಹ ಯಾರಿಗಿರಲ್ವೋ ಅವ್ರಿಗೆ ಸ್ಟೇಜ್ ಇರಲ್ಲ.
ಅಂದ್ರೆ ನಾವು ಕೂತ್ಕೊಂಡಿರ್ಬೇಕಾದ್ರೆ ನಮಗೊಂದು ಚೇರ್ ಅವಶ್ಯಕತೆ ಇರುತ್ತೆ. ಈ ಚೇರ್ ಅಂತಕ್ಕಂಥದ್ದೇ ಕುಲದೇವರ ಅನುಗ್ರಹ. ಹಾಗಾಗಿ ಅಂತಹ ಕುಲದೇವರ ಅನುಗ್ರಹ ಇದ್ರೆ ಮಾತ್ರ ಮತ್ತೊಂದು ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಿಲ್ಲದೆ ಇದ್ದಾಗ ನಾವು, ಯಾಕಂದ್ರೆ ನಂಬಿಕೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು. ನಂಬಿಕೆ ಈ ಜಗತ್ತಿನ ಮೂಲ ಸತ್ವ. ಕಣ್ಣೇ ನಂಬಿಕೆ. ಯಾಕಂದ್ರೆ ಕಣ್ಣು ಕಾಣ್ತಕ್ಕಂಥದ್ದೇ ನಂಬಿಕೆ ಅಲ್ವಾ. ಕಣ್ಣು ಕಾಣದೇ ಇರತಕ್ಕಂಥದ್ದು ನಾವು ನಂಬಿಕೆಯಿಂದ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಂದು ಗಾದೆ ಹೇಳ್ತೀವಿ, ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡು ಅಂತ. ಅದನ್ನ ಪ್ರಾಮಾಣಿಕರಿಸತಕ್ಕಂಥದ್ದು ಯಾವಾಗ? ಅದ್ರ ವಿಚಾರ ಬಂದಾಗ. ಆದ್ರೆ ಕಣ್ಣಿಗೆ ಕಂಡಾಗ ಅದು ಸತ್ಯನ ಅಸತ್ಯನ ಅಂತಕ್ಕಂಥದ್ದು ಇಲ್ಲೇ ನಮ್ಮ ಮನಸ್ಸಿಗೆ ಗೋಚರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದೇವರು ಅಂತಕ್ಕಂಥದ್ದು, ಮನೆ ದೇವರು ಅಂತಕ್ಕಂಥದ್ದು ಮೂಲ ಸ್ಥಾನವಾದ್ರೆ ಅದರ ಮೇಲೆ ನಾವು ಕೂತ್ಕೊಳ್ತಕ್ಕಂಥ ನಮ್ಮ ಭಾವನೆ, ನಮ್ಮ ವ್ಯಕ್ತಿತ್ವ, ನಮ್ಮ ನಿಯಮ, ನಮ್ಮ ಬದುಕು, ಇದೆಲ್ಲದರ ಒಂದು ವ್ಯವಸ್ಥೆ ಏನಪ್ಪಾ ಅಂದ್ರೆ ನಾವು ನಂಬಿರ್ತಕ್ಕಂಥ ದೇವತೆಗಳು ಮಾಡ್ಕೊಡ್ತಕ್ಕಂಥವ್ರು. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ದೇಶ ಸಂಬಂಧಿತವಾದ ವಿಚಾರಗಳಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿದ್ದಂಥವ್ರಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿಗಳಿಂದ ಸ್ವಲ್ಪ ಇವತ್ತಿನ ದಿವಸ ತಗಾದೆಗಳು ಬರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಧನುರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯೊಂದಿಗೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡಗಳು ಇರ್ತಕ್ಕಂಥದ್ದಾಗಿರುತ್ತೆ. ಬೋಧಕ ವರ್ಗದವರಿಗೂ ಕೂಡ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪರಸ್ಪರರ ಅಂದ್ರೆ ವೃತ್ತಿರಂಗದಲ್ಲಿ ಪರಸ್ಪರರ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದಾಗಿರುತ್ತೆ. ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಮದುವೆ ಈ ರೀತಿ ಆಗಿರ್ತಕ್ಕಂಥ ಶುಭ ಕಾರ್ಯಾದಿಗಳ ಪ್ರಾರ್ಥನೆಯಲ್ಲಿದ್ದಂಥವ್ರಿಗೂ ಕೂಡ ಇವತ್ತಿನ ದಿವಸ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಗುರುಗಳ ದರ್ಶನವನ್ನು ಮಾಡಿ, ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅನಪೇಕ್ಷಿತ ವಿಚಾರಾದಿಗಳಲ್ಲಿ ಒತ್ತಡಕ್ಕೀಡಾಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಕೋರ್ಟು ಕಚೇರಿ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಂಗಳಮಯವಾಗಿರ್ತಕ್ಕಂಥ ವಾತಾವರಣ ನಿಮ್ಮೊಟ್ಟಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಗಣಪತಿಯ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವೈವಾಹಿಕ ವಿಚಾರಾದಿಗಳಲ್ಲಿ ಸ್ವಲ್ಪ ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಹಿತಶತ್ರುಗಳಿಂದ ಏನಾದರೂ ನಿಮ್ಮನ್ನ ಬಾಧಿಸಬಹುದಾಗಿರ್ತಕ್ಕಂಥದ್ದು. ವಿಚಾರಗಳು ನಿಮ್ಮ ಮೇಲೆ ಅಪಮಾನವನ್ನು ಮಾಡುವಂಥದ್ದು, ಹುನ್ನಾರಾದಿಗಳನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು. ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ತಾಯಿಯ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರದೊಂದಿಗೆ ನಿಮ್ಮ ಎಲ್ಲರ ಬದುಕು ಕೂಡ ಸುಮಂಗಲದಾಯಕವಾಗತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ತಾಯಿಯೊಟ್ಟಿಗೆ ಸಮಾಲೋಚಿಸಿ, ತಾಯಿಯೊಟ್ಟಿಗೆ ಸಮಯವನ್ನು ವ್ಯಯಿಸಿ ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಜನ್ಮ ಶತದೋಷದಿಂದ ಮುಕ್ತಿಯನ್ನು ಹೊಂದುವುದು ಹೇಗೆ ಗುರುಜಿ? ಇದಕ್ಕಿರುವಂತಹ ಮಾರ್ಗಗಳೇನು? ಜನ್ಮಶತ ಅಂದ್ರೆ ಏನು? ಈ ಶತದೋಷಗಳು ಯಾವುವು? ನಿತ್ಯ ನಿರಂತರ ನಮ್ಮ ಬದುಕಿನಲ್ಲಿ ಒಂದಷ್ಟು ಕಂಟಕ ದೋಷಗಳಿರುತ್ತೆ. ಕಂಟಕ ದೋಷಗಳಂದ್ರೆ ಏನು? ಈಗ ಏನೋ ನಾವು ಅನ್ಕೊಂಡ್ವಿ, ಆ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ಕಂಟಕ ಬಂತು ಅಂದ್ರೆ ಉಪದ್ರವ ಅಂತಕ್ಕಂಥದ್ದು. ಈ ಉಪದ್ರವಾದಿಗಳನ್ನ ನಿವೃತ್ತಿ ಮಾಡ್ತಕ್ಕಂಥದ್ದು ಶತದೋಷಗಳು. ಅಂದ್ರೆ 100 ದೋಷಗಳಿದ್ರು ಕೂಡ ಪರಿಹಾರ ಆಗ್ತಕ್ಕಂಥದ್ದು ಒಂದು ಮಾರ್ಗ ಇದೆ. ಏನ್ ಮಾರ್ಗ ಅಂದ್ರೆ, ಮೊದಲನೇದಾಗಿ ಆಂಜನೇಯನುಕ್ತವಾಗಿ ವಿಷ್ಣುವಿನ ಆರಾಧನೆ. ಏನು ಆಂಜನೇಯನೇನಪ್ಪ ಅಂದ್ರೆ, ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷಯ ಕರೋಭವೇ ತಂದೆ. ಆಂಜನೇಯನನ್ನ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತಿರುತ್ತೆ. ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು ಅಂತೇಳಿ ಈ ಮಂತ್ರಗಳಿದ್ದಾವಲ್ವಾ, ಆಂಜನೇಯನನ್ನ ಬಲವಾಗಿ ನಂಬಬೇಕು. ತಮಸ್ಮಿನ್ ಕಾರ್ಯ ನಿರ್ಯೋಗೆ, ನಾನು ಮಾಡ್ತಾ ಇರತಕ್ಕಂಥ ಕಾರ್ಯ ಏನಾಗ್ತದೆ, ನಿರ್ಯೋಗ ಆಗ್ತಾ ಇದೆ, ಅದು ಸಫಲತೆ ಕಾಣ್ತಾ ಇಲ್ಲ. ಪ್ರಮಾಣಂ ಹರಿಸತ್ತಮ, ನಾನು ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಯಾರ ಮುಖಾಂತರವಾಗಿ, ಯಾರ ಮೇಲೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ? ಪ್ರಮಾಣಂ ಹರಿಸತ್ತಮ. ಆಂಜನೇಯನನ್ನ ನಾವು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥದ್ದು, ಭಗವಂತ ನಿನಗೆ ನಾನು ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ರಾಮಚಂದ್ರ ಯಾರು? ಹರಿಯ ಸಾಕ್ಷಾತ್ಕಾರ. ರಾಮಚಂದ್ರನ ಮೇಲೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ, ನೀನು ನನಗೆ ಕೆಲಸವನ್ನು ಮಾಡಿಕೊಡುವಂತಕ್ಕಂಥ
ಆ ಮನಸ್ತತ್ವವನ್ನ ಆಂಜನೇಯನಲ್ಲಿ ಲಯಪ್ರದವಾಗಿ ಏನಂದ್ರೆ ನಮ್ಮ ಶ್ವಾಸ ಅಂತಕ್ಕಂಥದ್ದು ಉಸಿರು ಏನಿದೆಯೋ ಭಗವಂತನಿಗೆ ಉಸಿರಿನಲ್ಲಿ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥ ಭಾವವೇ ಭಕ್ತಿ ಭಾವ. ಹೃದಯಾಂತರವಾಗಿ ಭಗವಂತನನ್ನ ಧ್ಯಾನಿಸುತ್ತಾ ಯಾರೆಲ್ಲ ಕೆಲಸ ಕಾರ್ಯಗಳು ಅಡೆತಡೆಗಳಾಗ್ತಾ ಇದೆ, ಏನು ಮಾಡಿದ್ರು ಗ್ರಹಾನುಕೂಲಗಳಿಲ್ಲ, ಯಾರೆಲ್ಲ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅಂತಕ್ಕಂಥವ್ರು ಏನು ಮಾಡೋದು ಬೇಡ. ಬೇಕಾದ್ರೆ ಇದು ಅನುಭವ ಅವ್ರಿಗೆ ಬರುತ್ತೆ, ನಾವು ಎಷ್ಟೇ ಹೇಳಿದ್ರು ಕೂಡ ಅವ್ರಿಗೆ ಅನುಭವ ಬಂದಾಗ ಸ್ವಾನುಭವನೇ ಪ್ರಧಾನವಾಗ್ತಕ್ಕಂಥದ್ದು. ಅವ್ರು ಏನು ಮಾಡೋದು ಬೇಡ. ಪ್ರತಿನಿತ್ಯವೂ ಕೂಡ 48 ದಿನಗಳ ಕಾಲ ಯಾರೆಲ್ಲ ಈ ರೀತಿಯಾಗಿ ಏನೋ ಅಡಚಣೆಗಳಾಗ್ತಾ ಇದೆ, ಎಲ್ಲ ಕೆಲಸಗಳಲ್ಲಿ ಅಡಚಣೆಗಳಾಗ್ತಾ ಇದೆ, ವಿವಾದಗಳು ಬರ್ತಾ ಇದೆ, ಅಪಮಾನಗಳಾಗ್ತಾ ಇದೆ, ಮನೆಯಲ್ಲಿ ಹೆಂಡತಿನೇ ನಮ್ಮ ಮೇಲೆ ಅಪವಾದವನ್ನು ಮಾಡ್ತಾ ಇದ್ದಾಳೆ, ಮಕ್ಕಳೇ ನಮ್ಮನ್ನ ಮಾತು ಕೇಳ್ತಾ ಇಲ್ಲ ಅಂತಕ್ಕಂಥ ಇವರೆಲ್ಲರೂ ಏನೂ ಮಾಡೋದು ಬೇಡ. ಜಸ್ಟ್ ನೀವು ಹೋಗಿ ಆಂಜನೇಯನ ಸನ್ನಿಧಾನದಲ್ಲಿ ಕೂತ್ಕೊಂಡು ಅನನ್ಯವಾಗಿ ಒಂದು 21 ನಿಮಿಷ ಆಂಜನೇಯನ ಸಮೀಪದಲ್ಲಿ ಕೂತ್ಕೊಂಡು ಆಂಜನೇಯನ ಧ್ಯಾನ ಮಾಡೋದಕ್ಕಿಂತ ರಾಮನ ಧ್ಯಾನ ಮಾಡಬೇಕು. ರಾಮನ ಧ್ಯಾನವನ್ನು ಮಾಡಿದಾಗ ಆಂಜನೇಯ ಆಕ್ಟಿವೇಟ್ ಆಗ್ತಾನೆ. ಯಾರೋ ನನ್ನ ದೇವರ ಅಂದ್ರೆ ರಾಮಾಂಜನೇಯರ ಏನು ಅವರ ಅವಿನಾಭಾವ ಸಂಬಂಧ ಏನು ಅನ್ನೋದು ಗೊತ್ತು. ಹಾಗಾಗಿ ಆ ಆಂಜನೇಯನ ಸನ್ನಿಧಾನದಲ್ಲಿ ರಾಮಧ್ಯಾನವನ್ನು ಮಾಡಿದಾಗ ಅವನು ಜಾಗೃತನಾಗ್ತಾನಂತೆ. ಯಾರು? ಆಂಜನೇಯ. ಸೊ ಹಾಗಾಗಿ ಪ್ರತಿ ಬುಧವಾರದ ದಿವಸ, ಮಂಗಳವಾರ ಹೋಗ್ತಕ್ಕಂಥದ್ದು ದೋಷ ನಿವೃತ್ತಿಗೋಸ್ಕರವಾಗಿ ಮಾಡ್ತಕ್ಕಂಥ ಕೆಲವೊಂದಷ್ಟು ಪರಿಷ್ಕಾರಗಳಿದ್ರೆ, ಬುಧವಾರ ಮನೋವಿಕಲ್ಪಾದಿಗಳು ನಮ್ಮನ್ನ ಮನಸ್ಸಿನಲ್ಲಿ ವಿಕಲ್ಪಗಳು ಬಂದಿರತಕ್ಕಂಥದ್ದಾಗಿರುತ್ತಲ್ವ, ಆ ವಿಕಲ್ಪಗಳ ನಿವೃತ್ತಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದೇ ಈ ಬುಧವಾರದ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ. ಪ್ರತಿ ಬುಧವಾರ ಪ್ರಾರಂಭ ಮಾಡಿ 48 ದಿನಗಳ ಕಾಲ ನಿರಂತರವಾಗಿ ನೀವೇನು ಮಾಡಬೇಡಿ, ಜಸ್ಟ್ ಹೋಗಿ ಆಂಜನೇಯನ ಸನ್ನಿಧಾನದಲ್ಲಿ ಒಂದು 21 ನಿಮಿಷ ಕೂತ್ಕೊಂಡಿದ್ದು ಬನ್ನಿ. ನಿಮ್ಮ ಬದುಕಿನಲ್ಲಿ ಹೇಗೆಲ್ಲ ಅವರ ಕನೆಕ್ಟಿವ್ ಆಗಿ ಇವೆಲ್ಲ ಕೆಲಸಗಳು ಸುಸೂತ್ರವಾಗಿ ನೆರವೇರಲಿಕ್ಕೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದ ಹಾಗೆ ಆ ಚೇತನಾ ಸ್ವರೂಪನಾಗಿರ್ತಕ್ಕಂಥ ಆಂಜನೇಯನು ಮಾಡಿಕೊಳ್ಳುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂಥ ಉದಾಹರಣೆ ಮತ್ತೆ ನಿಮಗೆ ಸ್ವಂತ ಅನುಭವಕ್ಕೂ ಕೂಡ ಬರ್ತಕ್ಕಂಥದ್ದು. ಖಂಡಿತ ಗುರುಜಿ. ಇನ್ನು ಆಂಜನೇಯ ಅಂತ ಅಂದರೆ ಶನಿವಾರ ಅವರ ಆರಾಧನೆ ಮಾಡಬೇಕು ಅಂತ ಅಂತಾರೆ ಗುರುಜಿ. ಈಗ ನೀವು ಬುಧವಾರ ಅಂತ ಹೇಳಿದ್ರೆ ಅದು ಶನಿವಾರ ಮತ್ತು ಬುಧವಾರಕ್ಕೂ ಏನು ವ್ಯತ್ಯಾಸ ಗುರುಜಿ? ಅಲ್ಲ, ಶನಿವಾರದ್ದು ಅವನಿಗೆ ಯಾಕಂದ್ರೆ ಮಹಾವಿಷ್ಣುವಿಗೆ ಪ್ರೀತಿ ಪಾತ್ರವಾದ ದಿನ ಶನಿವಾರ. ಹಾಗಾಗಿ ಶನಿಯು ಕೂಡ ವಿಷ್ಣು ಪ್ರಿಯನೇ, ಆಯ್ತಾ, ಆಂಜನೇಯನು ಕೂಡ ಹರಿಪ್ರಿಯನೇ. ಹಾಗಾಗಿ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಆಂಜನೇಯನನ್ನ ನಾನು ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವೇತ್. ದುಃಖ ಮತ್ತೆ ಕ್ಷಯ ಅಂದ್ರೆ ಏನು? ಯಾವುದ್ರಲ್ಲೂ ಕೂಡ ಕೀರ್ತಿ ಯಶಸ್ಸು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ಎಲ್ಲದರ ನಿರೂಪಣೆ. ಎಷ್ಟು ಮಂತ್ರಗರ್ಭಿತವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಮಂತ್ರ ಗರ್ಭಾಂತರದಲ್ಲಿ ಇರ್ತಕ್ಕಂಥ ಸಾರಾಂಶ ಏನಪ್ಪಾ ಅಂದ್ರೆ ಇವನನ್ನ ಉದ್ಧರಿಸಬೇಕು ಅಂತಕ್ಕಂಥದ್ದು. ಒಂದು ಬಿಳಿ ಹಾಳೆಯನ್ನು ಇಟ್ಕೊಂಡಾಗ ಒಂದು ಪೇಪರ್ ಕೊಟ್ಟರೆ, ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ, ಈಗ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ, ವೈಟ್ ಪೇಪರ್ ಕೊಡ್ತಾರೆ. ಆ ಒಂದು ಕ್ವಶನ್ ಅನ್ನ ನೋಡಿದಾಗ ನಾವು ಉತ್ತರವನ್ನು ಬರೆಯುವಂತ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಕ್ವಶನ್ಸ್ ಏನಿದ್ದಾವೋ, ನಮ್ಗೆ ಏನೆಲ್ಲ ನಕಾರಾತ್ಮಕವಾಗಿ ನಮ್ಮ ಬೆಳವಣಿಗೆಗೆ ಅಡೆತಡೆಗಳಾಗ್ತಾ ಇದ್ದಾವೋ, ಇದರೆಲ್ಲದರ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ರಾಮಧ್ಯಾನವನ್ನು ಮಾಡಬೇಕು. ಎಲ್ಲಿ ಮಾಡಬೇಕು? ಆಂಜನೇಯನ ಸನ್ನಿಧಾನದಲ್ಲಿ ರಾಮನ ಧ್ಯಾನವನ್ನು ಮಾಡಬೇಕು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಏನು ಬರ್ಲಿಲ್ವಾ? ರಾಮನಾಮ ಅಂದ್ರೆ ಆಯ್ತು. ರಾಮನಾಮಕ್ಕಿಂತ ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ರಾಮನಾಮ ಸಮಾನ ನಾಮನಹಿ ಜೂಟನಾಮ ಸಮಾನ ಪಾಪನಹಿ ಅಂತೇಳಿ. ಹಾಗಾಗಿ ಸುಳ್ಳಿಗಿಂತ ಪಾಪ ಇಲ್ಲವಂತೆ, ರಾಮನಾಮಕ್ಕಿಂತ ಮಿಗಿಲಾದ ನಾಮ ಹೆಸರಿಲ್ಲ ಅಂದ್ರೆ ದೇವರ ನಾಮ ಇಲ್ಲವಂತೆ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ರಾಮನಾಮ ಸ್ಮರಣೆಯನ್ನ ಬುಧವಾರದ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿ ನೋಡಿ. ನಿಮ್ಮ ಬದುಕು ಬದಲಾಗಲಿಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಕರೆ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇದು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ಸತ್ಯಾಂಶ. ಅಂದ್ರೆ ನೀವು ಹೇಗೆ ಮಾಡ್ಬೇಕಪ್ಪ ಅಂದ್ರೆ ಭಕ್ತಿ ಭಾವದಿಂದ ಮಾಡಬೇಕು, ನಂಬಿಕೆಯಿಂದ ಮಾಡ್ಬೇಕು. ನೀವೇನು ಕೊಡಬೇಡಿ. ದೇವರು ದೀಪ ಹಚ್ಚೋದು, ಯಾಕಂದ್ರೆ ದೇವರೇ ದೀಪವನ್ನು ಹಚ್ಚುವಂತ ಈಗ ಕೆಲವೊಂದಷ್ಟು ಪರಿಹಾರಗಳಲ್ಲಿ ದೀಪವನ್ನು ಹಚ್ಚುವಂತ ವ್ಯವಸ್ಥೆ ಇದೆ. ಪ್ರದಕ್ಷಿಣೆ ಅಷ್ಟು ಮಹತ್ವವಾಗಿರ್ತಕ್ಕಂಥ ಪರಿಕ್ರಮ. ಈಗ ನಾವು ಕೈಲಾಸ ಪರ್ವತವನ್ನು ಏನಕ್ಕೆ ಹೋಗ್ತೀವಿ? ಪರಿಕ್ರಮ ಮಾಡ್ಲಿಕ್ಕೆ ಹೋಗ್ತೀವಿ. ನೀವೇನು ಮಾಡಬೇಡಿ, ಆಂಜನೇಯ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಹಾಕೊಳ್ಳಿ, 21 ನಿಮಿಷ ಕೂತ್ಕೊಳ್ಳಿ. ಅನನ್ಯವಾಗಿ ಯಾವುದನ್ನು ಲೆಕ್ಕಿಸಬೇಡಿ, ದೇವರನ್ನು ಸ್ಮರಣೆನೂ ಮಾಡಬೇಡಿ. ಮನಸ್ಸಿನಲ್ಲಿ ರಾಮ ಅಂತಕ್ಕಂಥ ಪದಾನ ನೀವು ಉಚ್ಚಾರವನ್ನು ಮಾಡಿದಾಗ ಆಂಜನೇಯ ನೋಡ್ತಾನಂತೆ, ಇವನ್ಯಾರೋ ನನ್ನ ಭಕ್ತ ಇವನು ಅಂತೇಳಿ, ಇವನ್ಯಾರೋ ನನ್ನ ಕಾಂಪಿಟೇಷನ್ ಬಂದಿದ್ದಾನೆ ಅಂತ ನೋಡ್ತಾನಂತೆ. ಹಾಗಾಗಿ ಆಂಜನೇಯ, ಯಾಕೆಂದ್ರೆ ನಮ್ಮ ಭಕ್ತಿಯ ಭಾವನವೇ ದೇವರು ಅಲ್ವಾ. ಭಾವನೆ ಇಲ್ದಿರ ಒಂದು ಪೂಜೆ ವ್ಯರ್ಥ ಆಗ್ಬಿಡುತ್ತೆ, ಭಕ್ತಿ ಇಲ್ದಿರ್ತಕ್ಕಂಥ ಪೂಜೆ ವ್ಯರ್ಥ ಆಗುತ್ತೆ. ಹಾಗಾಗಿ ಭಕ್ತಿ ಭಾವ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಯಾವೆಲ್ಲ ದೇವತೆಗಳನ್ನ ನೀವು ಆರಾಧನೆ ಮಾಡ್ತೀರಿ, ಇಲ್ಲವರೀಗ
ಇದು ನಮ್ಮ ಮಂಗಳೂರು ಕಡೆ ಹೋದಾಗ ಕೊರಗಜ್ಜ, ನಾವು ದೈವಗಳು ಅಂತ ಕರಿತೀವಿ, ನಾಗಾರಾಧನೆ ಇದೆ, ಯಕ್ಷಿಣಿ ಆರಾಧನೆ ಇದೆ. ಇದೆಲ್ಲ ಏನಂದ್ರೆ ಅವರವರ ಪ್ರಾಂತ್ಯವಾರದಲ್ಲಿ ಅವರವರ ನಂಬಿಕೆ ಇಟ್ಟು ಆ ನಂಬಿಕೆನ ಆ ದೇವತೆಗಳ ಸ್ವರೂಪವಾಗಿ ಭಾವನಾತ್ಮಕವಾಗಿ ಅವರೆಲ್ಲ ಮನಸ್ಸಿನ ಮೇಲೆ ಪ್ರಭಾವನ ಬೀರ್ತಾ ಇರ್ತಕ್ಕಂಥ ವಿಚಾರಾದಿಗಳನ್ನ ಅವರೇ ಸ್ವಂತ ಅನುಭವದಿಂದ ಕಂಡಿದ್ದು ಇದು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ವಿಷ್ಣುವಿನ ಸನ್ನಿಧಾನದಲ್ಲಿ ಆಂಜನೇಯನ ಆರಾಧನೆ ಮಾಡಬಹುದಾ ಗುರುಜಿ? ಈಗ ದೇವರಿಗೆ ನಾವು ಅವಾಗಲೇ ಹೇಳಿದ್ದೇನೆಂದ್ರೆ ನಾಮ ಒಂದೇ ರೂಪ ಹಲವು ಅಂತಕ್ಕಂಥದ್ದು ನಮ್ಮ ಲೋಕಾರೂಢದಲ್ಲಿ ಇರ್ತಕ್ಕಂಥ ಪದ ಅಲ್ಲ. ಇಲ್ಲಿ ನಾವು ದೇವರನ್ನ ಹೇಗೆ ಯಾವ ಭಾವನೆಗಳಿಂದ ನೋಡ್ತೀವಪ್ಪ ಅಂದ್ರೆ, ಮೊದಲನೇದಾಗಿ ರೂಪ ಒಂದೇ ನಾಮ ಹಲವು ಅಂತಕ್ಕಂಥದ್ದು. ರೂಪ ಒಂದೇ ನಾಮ ಹಲವು ಅಂತಕ್ಕಂಥದ್ದು. ಈ ನಾಮಗಳು ಅಂತಕ್ಕಂಥದ್ದು ನಮ್ಮ ನಮ್ಮ ಪ್ರಾಂತ್ಯವಾರದಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಆದ್ರೆ ಯಾವೆಲ್ಲ ವಿಷ್ಣು, ಬ್ರಹ್ಮ, ಈಶ್ವರ ಅಂತಕ್ಕಂಥ ಆ ತ್ರಿಚೇತನ ಶಕ್ತಿಗಳಿದ್ದಾವೋ ಅದೆಲ್ಲ ಒಂದೇ. ಅದೆಲ್ಲ ಚೇತನಾ ಸ್ವರೂಪ ತೇಜೋಯುಕ್ತವಾಗಿರ್ತಕ್ಕಂಥದ್ದು. ತ್ರಿಗುಣಾತ್ಮಕ ಶಕ್ತಿಗಳು ಅಂತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇದನ್ನ ನಾವು ತಗೊಂಡಾಗ ಏನಾಗುತ್ತೆ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ ಅಂದ್ರೆ ಯಾರು? ನಮ್ಮ ಮನಸ್ಸಿನಲ್ಲಿ ಬರಬಹುದಾಗಿರ್ತಕ್ಕಂಥ ಯೋಚನೆಗಳಿಗೆ ನಾವು ಮಹಾಕಾಳಿ ಅಂತ ಕರಿತೀವಿ. ಆ ಯೋಚನೆಗಳನ್ನ, ಯಾಕಂದ್ರೆ ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ರಾತ್ರಿ ಮಲಗೋದಕ್ಕಿಂತ ಮುಂಚೆನೆ ನೀವು ನಿಮ್ಮ ಮೈಂಡ್ಗೆ ಫೀಡ್ ಮಾಡಬೇಕು. ಹಾಗ ಮಾತ್ರ ನೀವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ಬದಲಾವಣೆ ಬರಬೇಕಂತಕ್ಕಂಥ ಆ ಮನಸ್ತತ್ವವನ್ನು ಇಟ್ಕೊಳ್ತಕ್ಕಂಥ ಶಕ್ತಿಯ ಪ್ರೇರಣೆಯೇ ಮಹಾಕಾಳಿ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ ಅಂತಕ್ಕಂಥದ್ದು. ಮಹಾಲಕ್ಷ್ಮಿ ಯಾರು? ಸ್ಥಿತಿಕರ್ತಳಾಗಿರ್ತಕ್ಕಂಥ ನಾರಾಯಣನ ಅರ್ಧಾಂಗಿನಿ. ಅವಳು ಏನಪ್ಪ ಅಂದ್ರೆ ಚಲನೆ ಆಗ್ತಾ ಇರ್ತಕ್ಕಂಥವಳು ಅಂತ. ಮಹಾಲಕ್ಷ್ಮಿ ಯಾರು? ಸಹಜವಾಗಿ ಚಾಲನೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಎಲ್ಲಿಂದನೋ ಹುಟ್ಟಿ ಎಲ್ಲೋ ಬರ್ತಕ್ಕಂಥದ್ದು, ಇದಕ್ಕೆ ಚಲನೆ ಅಂತ ಕರಿತೀವಿ ನಾವು. ಆ ಚಲನೆ ಇರ್ತಕ್ಕಂಥ ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬದುಕು ಹೋರಾಟ ಹೇಗಿರ್ಬೇಕಪ್ಪ ಅಂದ್ರೆ ಚಲನೆಯಲ್ಲಿ ಇರ್ಬೇಕಂತೆ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಸ್ಥಿತಿ ಅಂತಕ್ಕಂಥ ಸರಸ್ವತಿಯ ಸ್ವರೂಪ. ಈ ಸರಸ್ವತಿ ಅಂತಕ್ಕಂಥದ್ದು ಏನಾಗುತ್ತೆ, ಮುಖ್ಯವಾಗಿ ಅಲ್ಲಿ ಒಂದು ನಾವು ಏನು ಅನ್ಕೊಳ್ತೀವೋ ಆ ಕೆಲಸ ಅಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಸರಸ್ವತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಹಾಗೆ ಮಹಾವಿಷ್ಣು ಮತ್ತೆ ಪರಮೇಶ್ವರ, ಶಿವ, ವಿಷ್ಣು ಮತ್ತೆ ಬ್ರಹ್ಮ ಅಂತಕ್ಕಂಥದ್ದು. ಈ ಮೂರರ ಸಂಯೋಜನೆ ಏನಿದೆಯೋ ಈ ಬದುಕು ಕೂಡ ಇವರ ಸಂಯೋಗದಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ತಂದೆ ಶಿವನಾಗಿ ನಮ್ಮನ್ನ ರಕ್ಷಣೆ ಮಾಡಿದ್ರೆ, ತಾಯಿಯಾಗಿ ಮಹಾವಿಷ್ಣು ನಮ್ಮನ್ನ ಬೆಳೆಸ್ತಾನೆ. ನಮ್ಮ ಬದುಕಿಗೆ ಆಸೆಯನ್ನು ತುಂಬತಕ್ಕಂಥದ್ದು ಆ ಸಾಕ್ಷಾತ್ ಬ್ರಹ್ಮದೇವರು. ಹಾಗಾಗಿ ಸೃಷ್ಟಿ, ಸ್ಥಿತಿ, ವಿನಾಶ ಈ ಮೂರು ಕೂಡ ಅಲ್ಲೇ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದೆಲ್ಲದರ ಶಕ್ತಿ ಚೇತನ ಸ್ವರೂಪವೇ ನಿರಾಕಾರ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.